ಸಲ್ಲಿಸಲಾಗಿದೆ. ತುಮಕೂರು ಎಸ್ಪಿ ಅಭಿನಂದನೆ ಸಲ್ಲಿಸಿದ್ದಾರೆ. ದೊಡ್ಡಲಿಂಗಯ್ಯ ಅವರ ಕಾರ್ಯಕ್ಕೆ ಎಸ್ಪಿ ಅಶೋಕ್ ವೆಂಕಟ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಪ್ರಶಂಸನಾ ಪತ್ರ ನೀಡಿ ಅಭಿನಂದನೆ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ಖತರ್ನಾಕ್ ಕಳ್ಳನನ್ನ ಹಿಡಿಯಲಾಗಿತ್ತು. ಈ ದೊಡ್ಡಲಿಂಗಯ್ಯ ಅವರು ಹಿಡಿದಿದ್ರು. ತುಮಕೂರು ಎಸ್ಪಿ ಕಚೇರಿಯಲ್ಲಿ ದೊಡ್ಡಲಿಂಗಯ್ಯ ಅವರಿಗೆ ಅಭಿನಂದನೆ ಸಲ್ಲಿಸಲಾಯಿತು. ದೃಶ್ಯಗಳಲ್ಲಿ ನೋಡ್ತಾ ಇದ್ರ ಹೆಂಗೆ ಚೇಸ್ ಮಾಡಿ ಹಿಡಿದ್ರು ಅಂತ. ಬೈಕಲ್ಲಿ ಹೋಗ್ತಾ ಇರೋಂಥ ಒಂದು ಸಂದರ್ಭದಲ್ಲಿ ಆ ಕಳ್ಳನನ್ನ ಚೇಸ್ ಮಾಡಿ ಹಿಡಿದಿರುವಂಥದ್ದು. ಪ್ರಾಣ ಪಣಕ್ಕಿಟ್ಟು ಕೆಲಸ ಮಾಡಿದ್ದಾರೆ. ಅವರಿಗೆ ಅಭಿನಂದನೆ ವ್ಯಕ್ತವಾಗಿದೆ. ಪೊಲೀಸರ ಶೌರ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಬೈಕ್ ಹತ್ಕೊಂಡು ಓಡೋಗ್ತಾ ಇದ್ದಂಥ ಕಳ್ಳನನ್ನ ಪ್ರಾಣ ಪಣಕ್ಕಿಟ್ಟು ಹೋಗಿ ಹಿಡಿದಿದ್ದಾರೆ. ಲೋಕಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಬಿಲ್ ಮಂಡನೆ ಆಗ್ತಾ ಇದೆ. ಬಿಲ್ ಮಂಡಿಸಿದ್ದಾರೆ ಸಚಿವ ಕಿರಣ್ ರಿಜಿಜು. ವಿರೋಧ ಪಕ್ಷಗಳಿಂದ ತಿದ್ದುಪಡಿ ಬಿಲ್ಗೆ ತೀವ್ರ ವಿರೋಧ ವ್ಯಕ್ತ ಆಗ್ತಾ ಇದೆ. ಇದು ಮುಸ್ಲಿಂ ವಿರೋಧಿ ಬಿಲ್ ಅಂತ ಕಾಂಗ್ರೆಸ್ ಕಿಡಿಕಿಡಿ ಆಗಿದೆ. ಸರ್ಕಾರದ ಪರ ಜೆಡಿಯು ಬ್ಯಾಟಿಂಗ್ ಮಾಡ್ತಾ ಇದೆ. ಇದು ಮುಸ್ಲಿಂ ವಿರೋಧಿ ಬಿಲ್ ಏನು ಅಲ್ಲ ಅಂತ ಜೆಡಿಯು ಬ್ಯಾಟಿಂಗ್ ಮಾಡ್ತಾ ಇದೆ. ಒಟ್ಟಾರೆ ವಕ್ಫ್ ಕಾಯ್ದೆಗೆ ತಿದ್ದುಪಡಿ ತರುವಂತಹ ಏನು ಬಿಲ್ ಮಂಡನೆ ಆಗಿದೆ, ಕಿರಣ್ ರಿಜಿಜು ಅವರು ಮಂಡನೆ ಮಾಡಿದ್ದಾರೆ. ಲೋಕಸಭೆಯಲ್ಲಿ ಸಾಕಷ್ಟು ವಿವಾದಕ್ಕೆ ಕಾರಣವಾಗಿದೆ, ಸಂಚಲನವನ್ನ ಉಂಟು ಮಾಡಿದೆ. ಚರ್ಚೆ ಆಗ್ತಾ ಇದೆ ಲೋಕಸಭೆಯಲ್ಲಿ ವಕ್ಫ್ ತಿದ್ದುಪಡಿ ವಿಚಾರ, ಆ ಕಾಯ್ದೆಯ ವಿಚಾರ. ಸಾಕಷ್ಟು ವರ್ಷಗಳಿಂದನೂ ಇರ್ತಕ್ಕಂಥದ್ದು. ಇದನ್ನ ತಿದ್ದುಪಡಿ ಮಾಡಬೇಕು ಅಂತ ಬಹಳ ದೊಡ್ಡ ಕೂಗು ಕೇಳಿ ಬಂದಿತ್ತು. ಬಹಳ ವರ್ಷಗಳಿಂದನೂ ಕೂಡ ಹೋರಾಟಗಳು ನಡೀತಾ ಇದ್ವು, ಕೂಗು ಕೇಳಿ ಬಂದಿತ್ತು. ಈಗ ಕೇಂದ್ರ ಸರ್ಕಾರ ಆ ಹಳೆಯ ಕಾಯ್ದೆ ಏನಿದೆಯಲ್ಲ ಬ್ರಿಟಿಷ್ ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿದ್ದಾರೆ ಪವನ್ ಕಲ್ಯಾಣ್. ಕಾವೇರಿ ನಿವಾಸದಲ್ಲಿ ಸಿಎಂ ಭೇಟಿಯಾಗಿದ್ದಾರೆ ಆಂಧ್ರ ಡಿಸಿಎಂ. ಅರಣ್ಯ ಇಲಾಖೆ ಸಭೆಗಾಗಿ ಬೆಂಗಳೂರಿಗೆ ಪವನ್ ಕಲ್ಯಾಣ್ ಆಗಮಿಸಿದ್ರು. ವಿಧಾನಸೌಧದಲ್ಲಿ ನಡೆಯಲಿರುವಂತಹ ಮಹತ್ವದ ಸಭೆ ಇದು. ಆನೆಗಳ ಸೆರೆ ಕಾರ್ಯಾಚರಣೆ, ಮಾವುತರ ತರಬೇತಿ. ಸಿಎಂ ಭೇಟಿಯಾಗಿದ್ದಾರೆ ಇದೀಗ ಪವನ್ ಕಲ್ಯಾಣ್. ನೋಡಿ, ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ರಿ. ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿದ್ದಾರೆ ಪವನ್ ಕಲ್ಯಾಣ್ ರವರು. ಅರಣ್ಯ ಇಲಾಖೆ ಸಭೆಗಾಗಿ ಬೆಂಗಳೂರಿಗೆ ಪವನ್ ಕಲ್ಯಾಣ್ ಆಗಮಿಸಿದ್ರು. ಇದೀಗ ಭೇಟಿಯಾಗಿದ್ದಾರೆ. ಪವನ್ ಕಲ್ಯಾಣಿಗೆ ಅದ್ದೂರಿಯಾಗಿ ಸ್ವಾಗತವನ್ನ ಕೂಡ ಮಾಡಿಕೊಂಡಿದ್ದಾರೆ. ಅರಣ್ಯ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ಅವರಿಗೆ ಸನ್ಮಾನಿಸಿ ಬರಮಾಡಿಕೊಂಡಿರುವಂತಹ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿರುವಂಥದ್ದು. ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದಾರೆ ಪವನ್ ಕಲ್ಯಾಣ್. ಈ ಸಂದರ್ಭದಲ್ಲಿ ಈಶ್ವರ್ ಖಂಡ್ರೆ ಅವರಿಗೆ ಸನ್ಮಾನವನ್ನ ಕೂಡ ಮಾಡಿದ್ದಾರೆ ಪವನ್ ಕಲ್ಯಾಣ್. ತಿರುಪತಿ ತಿಮ್ಮಪ್ಪನ ಒಂದು ವಿಗ್ರಹವನ್ನ ಕೂಡ ಕೊಟ್ಟಿದ್ದಾರೆ. ಯಾವುದೋ ಒಂದು ಪುಸ್ತಕವನ್ನ ಕೂಡ ಕೊಡ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಕೂಡ ಗಮನಿಸ್ತಾ ಇದ್ದೀರಿ. ಕಾವೇರಿ ನಿವಾಸದಲ್ಲಿ ಭೇಟಿಯಾಗಿರುವಂತಹ ದೃಶ್ಯಾವಳಿಗಳು ಇದು. ಅರಣ್ಯ ಇಲಾಖೆಯ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ಅವರ ಜೊತೆ ಭೇಟಿಯಾಗಿ ಮಾತುಕತೆಯನ್ನು ಕೂಡ ಆಡಲಿಕ್ಕಿದ್ದಾರೆ. ಈಗಾಗಲೇ ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಮಾಡಲಾಗ್ತಾ ಇರುವಂಥದ್ದು. ಆ ಕುರಿತ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇದ್ರಿ. ಇನ್ನು ಆಂಧ್ರ ಡಿಸಿಎಂ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತೆ ಒಂದು ಸಭೆ ಇತ್ತು. ಆ ಸಭೆಗಾಗಿ ಅವರು ಆಗಮಿಸಿದ್ರು ಪವನ್ ಕಲ್ಯಾಣ್. ಬೆಂಗಳೂರಿಗೆ ಪವನ್ ಕಲ್ಯಾಣ್ ಅವರು ಆಗಮಿಸಿದ್ರು. ವಿಧಾನಸೌಧದಲ್ಲಿ ಇದೀಗ ಮಹತ್ವದ ಸಭೆ ಕೂಡ ನಡೆಯಲಿಕ್ಕಿದೆ. ಈ ಒಂದು ಸಭೆ ಸಾಕಷ್ಟು ಕುತೂಹಲವನ್ನು ಕೂಡ ಕೇಳಿಸ್ತಾ ಇದೆ. ಸುದ್ದಿಗೋಷ್ಠಿಯನ್ನು ಕೂಡ ನಡೆಸುವಂತಹ ಸಾಧ್ಯತೆಗಳು ಕೂಡ ಇರುವಂತಹದ್ದು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಆನೆಗಳ ಸೆರೆ ಕಾರ್ಯಾಚರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅದೇ ರೀತಿಯಾಗಿ ಮಾವುತರಿಗೆ ಯಾವ ರೀತಿಯಾಗಿ ತರಬೇತಿಯನ್ನ ಕೊಡಬೇಕು ಅನ್ನುವಂತಹ ವಿಚಾರದ ಬಗ್ಗೆ ಚರ್ಚೆ ಆಗಲಿಕ್ಕಿದೆ.
ಮಾಧ್ಯಮಗೋಷ್ಠಿಗೆ 45 ನಿಮಿಷದ ನಂತರ ಮಾಧ್ಯಮಗೋಷ್ಠಿ ಕರೀತೇವೆ. ಕೆಲಸ ಮಾಡುತ್ತೇನೆ. ರಿಪಬ್ಲಿಕ್ ಕನ್ನಡದ ಟಾಪ್ 30ಯಲ್ಲಿ ಯಾವೆಲ್ಲ ಸುದ್ದಿ ಇದೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಯುವಕನೋರ್ವ ಬಿಲ್ಡಿಂಗ್ನಿಂದ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಿರೋದಾಗಿ ಹೈಡ್ರಾಮಾ ನಡೆಸಿರುವಂತಹ ಘಟನೆ ಬೆಂಗಳೂರಿನಲ್ಲಿ ನಡೆದಿರುವಂಥದ್ದು. ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಹೇಳಿ ಮಾನಸಿಕ ಅಸ್ವಸ್ಥನೊಬ್ಬ ಬೆಂಗಳೂರಿನ ಶೇಷಾದ್ರಿಪುರಂ ಕಾಲೇಜು ಹಿಂಭಾಗದ ಕಟ್ಟಡ ಏರಿ ಆತ್ಮಹತ್ಯೆಯನ್ನ ಮಾಡಿಕೊಳ್ಳೋದಾಗಿ ಬೆದರಿಕೆಯನ್ನ ಹಾಕಿದ್ದಾನೆ. ಮಾನಸಿಕ ಅಸ್ವಸ್ಥನ ಈ ಹುಚ್ಚಾಟದಿಂದ ಬೆಳ್ಳಂಬೆಳಿಗ್ಗೆ ಜನರು ಭಯಭೀತರಾಗಿದ್ರು. ಏನೋ ಮಾನಸಿಕ ಅಸ್ವಸ್ಥ ಯುವಕನನ್ನ ಕೆಳಗೆ ಇಳಿಸೋದಕ್ಕೆ ಪೊಲೀಸರು ಸಾರ್ವಜನಿಕರು ಎಷ್ಟೇ ಪ್ರಯತ್ನ ಪಟ್ಟರು ಯುವಕ ಮಾತ್ರ ಕೆಳಗೆ ಇಳಿಯದೆ ಸತಾಯಿಸ್ತಾ ಇದ್ದ. ಕಡೆಗೆ 3 ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಸಿ ಆತನನ್ನ ಮನವೊಲಿಸಿ ಕೆಳಗೆ ಇಳಿಸಲಾಗಿದೆ. ಸಮಸ್ಯೆ ಏನಾದ್ರೂ ಬಗೆಹರಿಸೋಣ ಬಾರಯ್ಯ. ಈಗ ಇಲ್ಲಿ ಇಷ್ಟು ಜನ ಇದೀವಿ ನೋಡಿ, ಕೇಳಿಸ್ಕೊಳ್ಳಿ, ನಾ ಹೇಳಿದ್ ಕೇಳಿಸ್ಕೊಳ್ಳಿ. ಇಷ್ಟು ಜನ ಇದೀವಿ, ಕೇಳಿಸ್ಕೊಳ್ಳಿ. ಇಲ್ಲಿ ನೋಡಪ್ಪ, ಈಗ ನಿನ್ ಸಮಸ್ಯೆ ಏನಂತ ನಮ್ಗೆ ಅರ್ಥ ಆಗ್ತಾ ಐತೆ. ಆ ಪೇಪರ್ ಇಲ್ಲೇ, ಪೇಪರ್ ಹುಷಾರಾಗಿ ಇಟ್ಕೋ, ಜೋಬಲ್ಲಿ ಕಿತ್ಕೊಂಡ್ಬಿಡ್ತಾರೆ. ಪೇಪರ್ ಮುಚ್ಚಿ ಜೋಬಲ್ಲಿ ಇಟ್ಕೋ. ನೀನ್ ಹೇಳಿ ನಿನ್ ಸಮಸ್ಯೆ ಏನಾದ್ರೂ ಬಗೆಹರಿಸೋಣ ಬಾರಯ್ಯ. ಈಗ ಇಲ್ಲಿ ಇಷ್ಟು ಜನ ಇದೀವಿ ನೋಡಿ, ಕೇಳಿಸ್ಕೊಳ್ಳಿ, ನಾ ಹೇಳಿದ್ ಕೇಳಿಸ್ಕೊಳ್ಳಿ. ಇಷ್ಟು ಜನ ಇದೀವಿ, ಕೇಳಿಸ್ಕೊಳ್ಳಿ. ಇಲ್ಲಿ ನೋಡಪ್ಪ. ಇನ್ನು ವಿಷಯ ತಿಳಿತಾ ಇದ್ದಂತೆ ಸ್ಥಳಕ್ಕೆ ಶೇಷಾದ್ರಿಪುರಂ ಪೊಲೀಸರು ಭೇಟಿ ನೀಡಿ ಯುವಕನ ಮನವೊಲಿಸಲು ಪ್ರಯತ್ನ ಪಟ್ಟರು. ಆದರೆ ಯುವಕ ಮಾತ್ರ ನನ್ನನ್ನು ಸಾಯಿಸುವುದಕ್ಕೆ ಬಿಡಿ, ಅಂದರೆ ನನ್ನ ಸಾಯೋದಕ್ಕೆ ಬಿಡಿ ಅಂತ ಕಟ್ಟಡದ ಮೇಲೆಯೇ ನಿಂತು ಹುಚ್ಚಾಟವನ್ನು ಮೆರೆದಿದ್ದಾನೆ. ಬಳಿಕ ಅಗ್ನಿಶಾಮಕ ಸಿಬ್ಬಂದಿ ದೌಡಾಯಿಸಿ ಯುವಕನನ್ನ ರಕ್ಷಿಸಿದ್ದಾರೆ. ಆತನನ್ನ ವಶಕ್ಕೆ ಪಡೆದುಕೊಂಡು ಪೊಲೀಸರು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಇನ್ನು ಮಾನಸಿಕ ಅಸ್ವಸ್ಥ ಯುವಕ ಡ್ರಗ್ ಅಡಿಕ್ಟ್ ಆಗಿರಬಹುದು ಅಂತ ಸ್ಥಳೀಯರು ಅನುಮಾನವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರಿಬ್ರು ಪ್ರೀತಿಸಿ ಮದುವೆಯಾದವರು. ನಿನಗೆ ನಾನು, ನನಗೆ